ನಮಸ್ತೆ ಫ್ರೆಂಡ್ಸ್. ದೇವರ ಆಶೀರ್ವಾದ ಇರುವವರಿಗೆ ಮಾತ್ರ ಈ ರೀತಿಯ ಕನಸು ಬರುತ್ತೆ. ಒಂದು ವೇಳೆ ಈ ಕನಸು ನಿಮಗೆ ಬಂದರೆ ನಿಮಗೆ ಏನಾಗುತ್ತೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಅದು ಯಾವ ಯಾವ ಕನಸು ಅಂತ ಹೇಳ್ಕೊಂಡು. ಎಲ್ಲರಿಗೂ ಕೂಡ ಈ ಕನಸು ಬರುವುದಿಲ್ಲ, ತುಂಬ ಕಡಿಮೆ ಜನರಿಗೆ ಈ ರೀತಿಯ ಕನಸು ಬೀಳುತ್ತೆ. ಒಂದು ವೇಳೆ ನಿಮಗೆ ಈ ಕನಸುಗಳಲ್ಲಿ ಯಾವುದಾದರೂ ಒಂದು ಕನಸು ಬಂದಿದ್ರೆ ನೀವೇ ಅದೃಷ್ಟವಂತರು ಅಂತ ಹೇಳ್ಕೊಂಡು ತಿಳಿದುಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಜೀವನ ಬದಲಾಗುವ ಸಂಕೇತ ಇದು ಅಂತ ಹೇಳ್ಕೊಂಡು ಕೂಡ ತಿಳ್ಕೊಳ್ಬಹುದು. ಈ ರೀತಿಯ ಕನಸು ನಿಮಗೆ ಬಂದರೆ ನಿಮ್ಮ ದುಃಖ ದೂರ ಆಗುತ್ತೆ, ಸಂಕಷ್ಟದಿಂದ ಮುಕ್ತಿ ಪಡೆಯುತ್ತೀರಾ. ಅದರ ಜೊತೆಗೆ ಹಣಕಾಸಿನ ಸಮಸ್ಯೆ ಇದ್ರೆ ಕೂಡ ಅದು ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೇವರೇ ಕನಸಿನಲ್ಲಿ ಬಂದು ಹೇಳ್ತಾರೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಆಗುವ ಘಟನೆಗಳ ಮುನ್ಸೂಚನೆಯನ್ನು ಕನಸಿನ ರೂಪದಲ್ಲಿ ದೇವರು ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಯಾವ ಯಾವ ಕನಸು ಬಂದ್ರೆ ಏನೇನು ಅರ್ಥ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವ. ಇವಾಗ ಮೊದಲನೇದು, ನಿಮ್ಮ ಕನಸಿನಲ್ಲಿ ಯಾವುದೇ ವಸ್ತು ಬಂದರೂ ಕೂಡ ಅಥವಾ ಯಾವುದೇ ಕನಸು ಬಂದರೂ ಕೂಡ ಉಂಟಲ್ಲ, ದಯವಿಟ್ಟು ಯಾರಿಗೂ ಕೂಡ ನೀವು ಈ ಕನಸನ್ನು ಹೇಳಲಿಕ್ಕೆ ಹೋಗಬಾರ್ದು. ನೀವು ಕನಸನ್ನು ಬೇರೆಯವರ ಹತ್ರ ಹಂಚ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಫಲ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಿಮಗೆ ಈ ರೀತಿಯ ಯಾವುದೇ ಕನಸು ಕಂಡ್ರೂ ಕೂಡ ದಯವಿಟ್ಟು ಯಾರ ಬಳಿಯೂ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಇರ್ರಿ, ನಿಮ್ಮ ಮನೆಯವರ ಹತ್ರ ಕೂಡ ಹೇಳಲಿಕ್ಕೆ ಹೋಗಬೇಡಿ. ಇವಾಗ ಮೊದಲನೇ ಕನಸು ಯಾವುದು ಅಂತ ಹೇಳಿದ್ರೆ, ಶಿವಲಿಂಗ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಬಂದ್ರೆ, ಅದರಲ್ಲೂ ಕೂಡ ಬಿಳಿ ಬಣ್ಣದ ಶಿವಲಿಂಗ ನಿಮ್ಮ ಕನಸಿನಲ್ಲಿ ಬಂದ್ರೆ ಅದು ತುಂಬಾ ಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ರೀತಿ ಶಿವಲಿಂಗ ನಿಮ್ಮ ಕನಸಿನಲ್ಲಿ ಬಂದ್ರೆ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರ ನೋಡಿ, ಆ ಕೆಲಸ ಎಲ್ಲದೂ ಸಕ್ಸಸ್ ಆಗುತ್ತೆ. ನಿಮ್ಮ ಪೂಜೆಗೆ ದೇವರು ಒಲಿದಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಎಲ್ಲರಿಗೂ ಕೂಡ ಬಿಳಿ ಶಿವಲಿಂಗ ಕನಸಿನಲ್ಲಿ ಬರುವುದಿಲ್ಲ. ಈ ಕಪ್ಪು ಬಣ್ಣದ ಇದು ಲಿಂಗ ಉಂಟಲ್ಲ ಎಲ್ಲರಿಗೂ ಕೂಡ ಕಾಣಿಸ್ಬೋದು. ಆದರೆ ಬಿಳಿ ಬಣ್ಣದ ಶಿವಲಿಂಗ ಕಾಣಿಸಿದ್ರೆ ಉಂಟಲ್ಲ, ನಿಮ್ಮ ಜೀವನವೇ 100ಗೆ 100% ಚೇಂಜ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಲಕ್ಷದಲ್ಲಿ ಇಬ್ಬರಿಗೆ ಮಾತ್ರ ಈ ತರದ ಕನಸು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಕನಸು ನಿಮ್ಗೆ ಬಂದಿದ್ಯಾ ಅಂತ ಹೇಳ್ಕೊಂಡು ಒಮ್ಮೆ ತಿಳ್ಕೊಳ್ಳಿ. ಇವಾಗ ಕಪ್ಪು ಬಣ್ಣದ್ದಾಗ್ಲಿ ಅಥವಾ ಬಿಳಿ ಬಣ್ಣದ್ದಾಗ್ಲಿ ಯಾವುದೇ ಬಣ್ಣದ ಶಿವಲಿಂಗ ನಿಮಗೆ ಕನಸಿನಲ್ಲಿ ಬಂದರೂ ಕೂಡ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗುವುದನ್ನು ಮರಿಬೇಡಿ. ಅದರ ಜೊತೆಗೆ ಶಿವನ ಮಂತ್ರವನ್ನು ಕೂಡ ಪಠನೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದ್ರೆ ನಿಮ್ಮ ಕನಸಿಗೆ ಉಂಟಲ್ಲ ಬೇಗನೆ ಸಫಲತೆ ಬರುತ್ತೆ ಅಂತ. ಇವಾಗ ಎರಡನೇ ದಿನ ಅಂತ ಹೇಳಿದ್ರೆ, ನಿಮ್ಮ ಕನಸಿನಲ್ಲಿ ಆಯ್ತಾ, ಇದು ಲಕ್ಷಕ್ಕೆ ಒಬ್ಬರಿಗೆ ಮಾತ್ರ ಕನಸು ಬರುವುದು, ಎಲ್ಲರಿಗೂ ಕೂಡ ಕನಸು ಬರುವುದಿಲ್ಲ. ಯಾಕೆ ಅಂತ ಹೇಳ್ಕೊಂಡು ಕೂಡ ಕಾರಣ ಹೇಳ್ತೇನೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ವಿಭೂತಿ ಅಥವಾ ಭಸ್ಮ ಕಾಣಿಸಿದೆ ಅಂತ ಹೇಳ್ಕೊಂಡಾದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇದನ್ನು ಕೂಡ ತುಂಬಾ ಶುಭ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ನೀವು ದೇವರ ಪೂಜೆ, ದೇವರ ಧ್ಯಾನ ಜಾಸ್ತಿ ಮಾಡಬೇಕು. ನಿಮ್ಮನ್ನು ನೀವೇ ಶಿವನಿಗೆ ಅರ್ಪಣೆ ಮಾಡಬೇಕು ಅಥವಾ ದೇವರಿಗೆ ಅರ್ಪಣೆ ಮಾಡಬೇಕು. ಸಂಸಾರದ ವ್ಯಾಮೋಹ ಬಿಟ್ಟು ಆಯ್ತಾ. ಎಲ್ಲರಿಗೂ ಕೂಡ ಅದಕ್ಕೆ ನಾನು ಹೇಳಿದ್ದು, ಯಾರಿಗೂ ಕೂಡ ಈ ಜಾಸ್ತಿ ಕನಸು ಬರುವುದಿಲ್ಲ, ಲಕ್ಷಕ್ಕೆ ಒಬ್ಬರಿಗೆ ಮಾತ್ರ. ಇಂತಹ ಕನಸು ಬಂದವರುಂಟಲ್ಲ ಜಾಸ್ತಿ ಜನ ಆಧ್ಯಾತ್ಮದ ಕಡೆಗೆ ಹೋಗ್ತಾರೆ ಅಂತ ಹೇಳ್ಕೊಂಡು ಅರ್ಥ. ಅಂದ್ರೆ ಅವರಿಗೆ ಈ ಸಂಸಾರ ಬೇಡ, ಮಕ್ಕಳು ಬೇಡ, ಏನು ಬೇಡ ಅಂತ ಹೇಳ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ, ವಿಭೂತಿ ಅಥವಾ ಭಸ್ಮ ಕಾಣಿಸಿದ್ರೆ. ಶಿವನು ಯಾಕೆ ಈ ತರ ಕನಸು ಕೊಡಿಸ್ತಾರೆ ಅಂತ ಹೇಳಿದ್ರೆ, ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ರೂಪವನ್ನು ನಿಮ್ಗೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ಅವರು ಮಾಡುವ ಸಿದ್ಧಿಯನ್ನು ಆಯ್ತಾ, ದೇವರಿಗೆ ಸಿದ್ಧಿ ಇದೆ ನೋಡಿ, ಏನೆಲ್ಲ ಶಕ್ತಿ ಇದೆ ನೋಡಿ, ಆ ಶಕ್ತಿಯನ್ನು ಪೂರ್ಣವಾಗಿ ನಿಮ್ಗೆ ನೀಡ್ತಾರೆ ಅಂತ ಹೇಳ್ಕೊಂಡಿರುವ ಸೂಚನೆಯಾಗಿ ನಿಮ್ಗೆ ವಿಭೂತಿ ಅಥವಾ ಭಸ್ಮ ಕಾಣಿಸ್ತದೆ. ಈ ರೀತಿ ಒಂದು ವೇಳೆ ಕಂಡ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಇದರ ಅರ್ಥ. ಇವಾಗ ಮೂರನೇದು ಯಾವುದು ಅಂತ ಹೇಳಿದ್ರೆ, ನಾಗಿಣಿಯರು ಜೋಡಣೆಯಾಗುವ ಕನಸು ನಿಮ್ಗೆ ಕಂಡು ಬಂದ್ರೆ ಆಯ್ತಾ, ಜೋಡಣೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಆ ರೀತಿಯ ಕನಸು ನಿಮ್ಗೆ ಒಂದು ವೇಳೆ ಕಂಡು ಬಂದ್ರೆ ಅಂತ ಹೇಳಿದ್ರೆ ನೀವು ತುಂಬಾ ಭಾಗ್ಯಶಾಲಿ ಆಗಿದ್ದೀರಾ ಅಂತ ಹೇಳ್ಕೊಂಡು ಅರ್ಥ. ನಿಮ್ಗೆ ಮುಂದೆ ಮಹಾಲಕ್ಷ್ಮಿಯೇ ಒಲಿದಿದ್ದಾಳೆ. ನೀವು ಎಂತೆಲ್ಲ ಎಣಿಸಿದಿರ ನೋಡಿ, ನಿಮ್ಮ ಮನಸ್ಸಿನಲ್ಲಿ ಎಂತೆಲ್ಲ ಆಸೆ ಉಂಟು ನೋಡಿ, ಅದೆಲ್ಲದೂ ಕೂಡ ನಿಮ್ಗೆ ಸಿಗ್ತದೆ ಅಂತ ಹೇಳ್ಕೊಂಡು ಅದರ ಅರ್ಥ. ಅದರ ಜೊತೆಗೆ ಉಂಟಲ್ಲ, ಒಂದು ವೇಳೆ ಈ ಕನಸು ಒಂದು ವೇಳೆ ನಿಮ್ಗೆ ಸೋಮವಾರದ ದಿನ ಬಿದ್ದರೆ ನಿಮ್ಮಷ್ಟು ದೊಡ್ಡ ಭಾಗ್ಯಶಾಲಿ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ರೆ, ತೊಂದರೆ ಇದ್ರೆ, ಅಥವಾ ನೀವು ಮದುವೆ ಆದ ನಂತರ ಉಂಟಲ್ಲ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಸಕ್ಸಸ್ ಸಿಗುತ್ತೆ, ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಇದರ ಅರ್ಥ. ಇದು ಕನಸಿನಲ್ಲಿ ಬಂದ ಕೂಡಲೇ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ,
ಆದಷ್ಟು ಉಂಟಲ್ಲ ದೇವಸ್ಥಾನಕ್ಕೆ ಹೋಗುವುದನ್ನು ಮರಿಬೇಡಿ. ನೀವು ದೇವರಿಗೆ ನೆನಪು ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ದೇವರ ಆಶೀರ್ವಾದ ಸಿಗ್ತದೆ. ಬಿಟ್ರೆ ಈ ತರ ಕನಸು ಬಂದಿದೆ ಆಯ್ತಾ, ನಂಗೆ ಇನ್ನು ಒಳ್ಳೇದಾಗ್ತದೆ, ನಮ್ಗೆ ನನ್ನಷ್ಟು ದೊಡ್ಡ ಭಾಗ್ಯಶಾಲಿ ಯಾರು ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಂಡ್ರೆ ನಿಮ್ಗೆ ಏನು ಕೂಡ ಆಗುದಿಲ್ಲ ಆಯ್ತಾ. ನೀವು ಕೆಲಸ ಕೂಡ ಮಾಡ್ಬೇಕು, ಅದ್ರ ಜೊತೆಗೆ ದೇವಸ್ಥಾನಗಳಿಗೆ ಕೂಡ ಹೋಗ್ತಾ ಇರಬೇಕು, ಜೊತೆಗೆ ದೇವರ ಮಂತ್ರವನ್ನು ಕೂಡ ಪಠನೆ ಮಾಡ್ತಾ ಇರಬೇಕು. ನಿಮ್ಮ ಮನೆಯ ಮಹಾಲಕ್ಷ್ಮಿಯ ಕಣ್ಣಲ್ಲಿ ನೀರು ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ದೇವರ ಫೋಟೋ ಅಲ್ಲ, ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಕಣ್ಣಿನಲ್ಲಿ ನೀರು ಬರದೇ ಇರುವ ಹಾಗೆ ನೋಡ್ಕೊಳ್ಳಿ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಅದೃಷ್ಟ ಒಲಿದು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 4ನೇದು ಏನಂತ ಹೇಳಿದ್ರೆ ಕಪ್ಪೆ ಅಥವಾ ಮೀನು ಆಯ್ತಾ, ನಿಮ್ಮ ಕನಸಿನಲ್ಲಿ ಬಂದಿದ್ಯಾ. ಕಪ್ಪೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮಾತಾಡ್ತಾ ಇರುವುದು ಆಯ್ತಾ, ಕಪ್ಪೆ ಶಬ್ದ ಮಾಡ್ತಾ ಇರುವ ರೀತಿಯಲ್ಲಿ, ಮೀನು ನೀರಿನಲ್ಲಿ ಈಜಾಡುವ ರೀತಿಯಲ್ಲಿ ಕನಸು ಬಂದ್ರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಹಣವನ್ನು ನಿಮ್ಮ ಹತ್ತಿರ ತರುತ್ತೆ ಅಂತ ಹೇಳ್ಕೊಂಡು ಹೇಳುವ ಸೂಚನೆ ಆಯ್ತಾ. ಯಾವ ಕಡೆಯಿಂದ ಆದ್ರೂ ನಿಮ್ಗೆ ಉಂಟಲ್ಲ ಯಾವುದಾದರೂ ರೂಪದಲ್ಲಿ ನಿಮ್ಗೆ ಹಣ ಬರುವ ಸೂಚನೆಯನ್ನು ಇದು ತೋರಿಸಿಕೊಡ್ತದೆ. ಆದ್ರಿಂದ ಈ ಕನಸು ಬಂದರೂ ಕೂಡ ತುಂಬಾ ಒಳ್ಳೆಯದು. ಇವಾಗ 5ನೇದು, ಈ ಕನಸಂತೂ ನಿಮ್ಗೆ ಕಾಣಿಸ್ಲೇಬಾರ್ದು, ಈ ಕನಸು ಯಾರಿಗೂ ಕೂಡ ಬರಬಾರ್ದು. ಈ ಕನಸು ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ತೊಂದರೆ ಅನುಭವಿಸ್ಬೇಕಾಗತ್ತೆ. ಅದು ಯಾವ ಕನಸು ಅಂತ ಹೇಳಿದ್ರೆ ಶಿವನೇ ಉಂಟಲ್ಲ ನಿಮ್ಮ ಕನಸಿನಲ್ಲಿ ಬಂದು ತಾಂಡವ ಆಡುವ ಹಾಗೆ ಆಯ್ತಾ, ಶಿವನು ನೃತ್ಯ ಮಾಡುವ ಹಾಗೆ, ಕೋಪದಿಂದ ತಾಂಡವ ಆಡುದಲ್ವ ಶಿವ, ಆ ರೀತಿಯ ಕನಸು ಬಂದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಜೀವನದಲ್ಲಿ ಇನ್ನು ಮುಂದೆ ದೊಡ್ಡ ತೊಂದರೆ ಬರುವುದರಲ್ಲಿದೆ. ಅದು ಕೋರ್ಟ್ ಕೇಸ್ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಪೊಲೀಸ್ ಕೇಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕೆಟ್ಟ ಸಮಸ್ಯೆಯಲ್ಲಿ ನೀವು ಸಿಲುಕಿಕೊಳ್ತೀರಾ ಅಂತ ಹೇಳ್ಕೊಂಡು ಸೂಚನೆ ಕೊಡುವುದಕ್ಕೋಸ್ಕರ ನಿಮ್ಗೆ ಆ ಕನಸು ಬಂದಿರುತ್ತೆ. ಆ ಕನಸು ಬಂದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಶಿವಚಾಲಿಸವನ್ನು ಪಠನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಶಿವಚಾಲಿಸ ಹೇಳಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮೊಬೈಲಲ್ಲಿ ಬೇಕಾದರೆ ಸಿಗುತ್ತೆ, ಅದನ್ನು ಕೇಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಯ್ತಾ ಅದು ಕಡಿಮೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಮುಂದೆ ಸೂಚನೆ ಕೊಡ್ತಾ ಇರೋದು ದೇವರು, ಇಂತಹ ದೊಡ್ಡ ಸಮಸ್ಯೆಯಲ್ಲಿ ನೀವು ಸಿಲುಕಿಕೊಳ್ತೀರಾ ಅಂತ ಹೇಳ್ಕೊಂಡು ಸೂಚನೆ. ಅದು ಕಡಿಮೆ ಆಗಬೇಕು, ಆ ಕಷ್ಟ ಸ್ವಲ್ಪ ಆದರೂ ಕಡಿಮೆ ಆಗ್ಬೇಕಂತ ಹೇಳಿದ್ರೆ ಈ ಕೆಲಸವನ್ನು ಮಾಡಬೇಕು. ಶಿವಚಾಲಿಸವನ್ನು ನೀವು ಪ್ರತಿನಿತ್ಯ ಕೇಳಿಸ್ಕೊಳ್ಬೇಕು. ಇವಾಗ 6ನೇದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಕನಸಿನಲ್ಲಿ ಕೋತಿಗಳು ಬರುವುದು, ಅಥವಾ ಅಂದ್ರೆ ಮಂಗಗಳು ಬರುವುದು, ರಾಮ ಬರುವುದು, ಈ ಥರದ್ದೆಲ್ಲ ಕನಸು ಬಂದರೆ ಕೂಡ ನಿಮಗೆ ತುಂಬ ಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಏನಾದರೂ ಸಂಕಷ್ಟ ಇದ್ರೆ, ನಿಮಗೆ ಕೆಟ್ಟದಾಗ್ತಾ ಉಂಟು, ಏನಾದರೂ ಕೆಟ್ಟ ಸಮಸ್ಯೆಯಲ್ಲಿ ನೀವು ಸಿಲುಕಿಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ, ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಅಂತ ಹೇಳ್ಕೊಂಡು ಸೂಚನೆಗೋಸ್ಕರ ಈ ಕನಸು ಬಂದಿರುತ್ತೆ. ಆದ್ರಿಂದ ನಿಮ್ಮ ಕನಸಿನಲ್ಲಿ ಕೋತಿಗಳೆಲ್ಲ ಬಂದರೆ ಅಥವಾ ರಾಮ ಬಂದರೆ ನೀವು ಹೆದರುವ ಅಗತ್ಯ ಇಲ್ಲ. ದೇವರ ಆಶೀರ್ವಾದವೇ ನಿಮ್ಮ ಮೇಲೆ ಸಿಕ್ಕಿದೆ ಆಯ್ತಾ. ಇನ್ನು ನಿಮ್ಮ ಕಷ್ಟದಿಂದ ನೀವು ಮುಕ್ತಿ ಪಡ್ತೀರಾ, ಎಲ್ಲ ಸಂಕಷ್ಟಗಳು ಹೋಗಿ ನಿಮ್ಗೆ ಇನ್ನು ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡಿರುವ ಸೂಚನೆ ಇದು. ಇವಾಗ 7ನೇದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಕನಸಿನಲ್ಲಿ ದೇವಸ್ಥಾನಗಳು ಬಂದ್ರೆ ನೀವು ಒಂದು ಸಲ ಆಲೋಚನೆ ಮಾಡಬೇಕು. ಏನಂತ ಹೇಳಿದ್ರೆ ದೇವಸ್ಥಾನಗಳೆಲ್ಲ ಕನಸಿನಲ್ಲಿ ಬಂದ್ರೆ ನೀವು ಯಾವುದಾದ್ರೂ ಹರಕೆಯನ್ನು ಮಾಡಿ ಮರೆತಿದ್ದೀರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ. ಮೊದಲನೇದಾಗಿ ಹರಕೆ ತೀರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಫಸ್ಟ್ ಹೋಗಿ ಹರಕೆ ತೀರಿಸಿ ಬನ್ನಿ. ಇಲ್ಲ ನಿಮಗೆ ಕೆಲವೊಂದು ದೇವಸ್ಥಾನದ ಪರಿಚಯ ಇಲ್ಲ, ಆ ದೇವಸ್ಥಾನವನ್ನು ನೀವು ನೋಡ್ಲೇನೆ, ನೀವು ಕನಸಿನಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳ್ಕೊಂಡಾದ್ರೆ ನಿಮ್ಗೆ ಅದರ ಅರ್ಥ ಏನಂತ ಹೇಳಿದ್ರೆ ನೀವು ಹೋದ ಜನ್ಮದಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ, ಅಥವಾ ಹೋದ ಜನ್ಮದಲ್ಲಿ ಏನ್ ಮಾಡಿದೀರಾ ಅಂತ ಹೇಳಿದ್ರೆ ಏನೋ ಒಂದು ಹರಕೆ ಮಾಡಿ ನಿಮ್ಗೆ ಹರಕೆ ತೀರಿಸಿದರೆ ನೀವು ಪುನರ್ಜನ್ಮ ಬಂದಿದೆ ನಿಮ್ಗೆ ಆಯ್ತಾ. ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ದೇವಸ್ಥಾನದ ಕನಸು ನಿಮ್ಗೆ ಪದೇ ಪದೇ ಬರ್ತಾ ಇರುತ್ತೆ ಆಯ್ತಾ. ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಆದಷ್ಟು ನಿಮ್ಗೆ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಅದು ಯಾವ ದೇವಸ್ಥಾನ ಅಂತ ಹೇಳ್ಕೊಂಡೇ ಗೊತ್ತಿಲ್ಲಲ್ಲ. ಗೊತ್ತಿರುವವರಾಗಿದ್ರೆ ಹರಕೆ ಎಲ್ಲ ತೀರಿಸ್ಕೊಂಡು ಬನ್ನಿ. ಗೊತ್ತಿಲ್ಲದೆ ಇರುವವರು ನಿಮ್ಮ ಪಕ್ಕದಲ್ಲೇ ಯಾವುದಾದ್ರೂ ದೇವಸ್ಥಾನ ಇದ್ರೆ ಮನೆ ಹತ್ತಿರದಲ್ಲಿ ಆಯ್ತಾ, ಪ್ರತಿ ವಾರಕ್ಕೆ ಒಂದು ಸಲ ಆದ್ರೂ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಇಟ್ಕೊಳ್ಳಿ. ಮತ್ತೆ ಮನೇಲಿ ಏನ್ ಮಾಡಿ ಅಂತ ಹೇಳಿದ್ರೆ ತಪ್ಪು ಕಾಣಿಕೆಯನ್ನು ತೆಗ್ದಿಡಿ ಆಯ್ತಾ. ನಂಗೆ ಗೊತ್ತಿಲ್ಲ ಯಾವ ಹರಕೆ ಅಂತ ಹೇಳ್ಕೊಂಡು ಕೂಡ ನಂಗೆ ಗೊತ್ತಿಲ್ಲ, ಯಾಕೆ ಈ ರೀತಿ ಕನಸು ಬರ್ತದೆ ಅಂತ ಹೇಳ್ಕೊಂಡು ಕೂಡ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಒಂದು ತಪ್ಪು ಕಾಣಿಕೆಯನ್ನು ತೆಗೆದಿಟ್ಟುಂಟಲ್ಲ, ನೀವು ಯಾವುದಾದ್ರೂ ದೊಡ್ಡ ಕ್ಷೇತ್ರಗಳಿಗೆ ಹೋದಾಗ ಆಯ್ತಾ, ಯಾವುದೇ ಕ್ಷೇತ್ರಗಳಾಗಿರ್ಬೋದು, ಅಲ್ಲಿಗೆ ಆ ತಪ್ಪು ಕಾಣಿಕೆಯನ್ನು ಹಾಕಿ ಬಂದ್ರೆ ಕೂಡ ಈ ಕನಸು ಬರುವುದು ಕಡಿಮೆ ಆಗುತ್ತೆ, ಅಥವಾ ಕನಸು ಬರುವುದು ನಿಂತು ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 8ನೇದು ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡವರು ಕನಸಿನಲ್ಲಿ ಬರ್ತಾ ಇದ್ರೆ, ಅಥವಾ ಬಿಳಿ ಬಣ್ಣದ ವಸ್ತ್ರ ಹಾಕೊಂಡು ಯಾರಾದ್ರೂ ಕನಸಿನಲ್ಲಿ ಬರ್ತಾ ಇದ್ರೆ ಕೂಡ ಏನಂತ ಹೇಳಿದ್ರೆ ನೀವು ಅದನ್ನು ತಿಳ್ಕೊಳ್ಬೇಕು. ಏನಂತ ಹೇಳಿದ್ರೆ ನೀವು ಪ್ರತಿ ವರ್ಷ ಅವರ ಶ್ರಾದ್ದ ಮಾಡ್ತಾ ಇದ್ದೀರಾ, ನಿಮ್ಮ ಪಿತೃಗಳ ಕಾರ್ಯ ಮಾಡ್ತಾ ಇದ್ದೀರಾ. ಅದರಲ್ಲೂ ಕೂಡ ತೀರ್ಕೊಂಡವರು ಅಳುವ ರೀತಿಯಲ್ಲಿ ಯಾವ ಕಾರಣಕ್ಕೂ ಕೂಡ ಕನಸಿನಲ್ಲಿ ಬರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ.
ಅಳುವ ರೀತಿಯಲ್ಲಿ ಕನಸಿನಲ್ಲಿ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಸೂಚನೆ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲಿ ಕೂಡ ನೀರು ಆಹಾರ ಸಿಗ್ತಾ ಇಲ್ಲ, ಅವರು ಸ್ವರ್ಗದಲ್ಲೂ ಕೂಡ ಅಥವಾ ಎಲ್ಲಿದ್ರು ಕೂಡ ಅದು ತೀರ್ಕೊಂಡ ನಂತರ ಕೂಡ ಅವರಿಗೆ ಮುಕ್ತಿ ಸಿಗ್ಲಿಲ್ಲ, ಅವರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಅಲ್ಲಿ ಹಿಂಸೆ ಪಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸೂಚನೆಗೋಸ್ಕರ ನಿಮಗೆ ತೀರ್ಕೊಂಡವರು ಅಳುವ ರೀತಿಯಲ್ಲಿ ಬರುತ್ತೆ ಆಯ್ತಾ. ಅವರು ಖುಷಿಯಾಗಿ ನಿಮ್ಮನ್ನು ಹರಸುವ ರೀತಿಯಲ್ಲಿ, ಅಂದ್ರೆ ಹರಸುವ ರೀತಿಯಲ್ಲಿ ಉಂಟಲ್ಲ ತೀರ್ಕೊಂಡವರು ಕನಸು ಕಂಡ್ರೆ ನಿಮ್ಗೆ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಸೂಚನೆ ಇದು. ಆದ್ರಿಂದ ಉಂಟಲ್ಲ ಪ್ರತಿ ವರ್ಷ ಉಂಟಲ್ಲ ತೀರ್ಕೊಂಡವ್ರದ್ದು ಕಾರ್ಯವನ್ನು ಮಾಡುವುದನ್ನು ಮರಿಬೇಡಿ. ನೀವು ದೇವರ ಕಾರ್ಯವನ್ನು ಮರೆತರೂ ಕೂಡ ಪರವಾಗಿಲ್ಲ, ಅಥವಾ ದೇವರ ಪೂಜೆಯನ್ನು ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಪಿತೃಗಳ ಪೂಜೆಯನ್ನು ಅಂದ್ರೆ ನಿಮ್ಮ ಪಿತೃಗಳ ಕಾರ್ಯವನ್ನು ಪ್ರತಿ ವರ್ಷ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 9ನೇದು, ನಿಮ್ಮ ಕನಸಿನಲ್ಲಿ ಎತ್ತುಗಳು ಬಂದ್ರೆ ಆಯ್ತಾ, ಎತ್ತು ಬಂದ್ರೆ, ಹಸು ಬಂದ್ರೆ ಮಹಾಲಕ್ಷ್ಮಿಯ ಸಂಕೇತ. ಅದೇ ರೀತಿ ಎತ್ತು ಬಂದ್ರೆ ಏನಂತ ಹೇಳಿದ್ರೆ ನಿಮ್ಗೆ ನಂದಿಯೇ ನಿಮ್ಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ನಿಮ್ಮ ಏನೆಲ್ಲ ನೀವು ದೇವರ ಹತ್ರ ಬೇಡ್ಕೊಂಡಿದ್ದೀರಿ ನೋಡಿ, ಅದನ್ನೆಲ್ಲ ತಕೊಂಡು ಹೋಗಿ ಇದು ನಂದಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಶಿವನ ಕಿವಿಗೆ ಹಾಕ್ತಾ ಇದ್ದಾರೆ ಆಯ್ತಾ. ನಿಮ್ಗೆ ಸದ್ಯದಲ್ಲೇ ನಿಮ್ಗೆ ಶಿವನ ಆಶೀರ್ವಾದ ಸಿಗುತ್ತೆ, ನಿಮ್ಮ ಕಷ್ಟಕ್ಕೆಲ್ಲ ಮುಕ್ತಿ ಸಿಗುತ್ತೆ ಅಂತ ಹೇಳ್ಕೊಂಡು ಅದರ ಸೂಚನೆ ಆಯ್ತಾ. ಈ ರೀತಿ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಎತ್ತುಗಳು ಕಾಣಿಸಿ ಬಂದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಕನಸಿನಲ್ಲಿ ಕಂಡ ದಿನವೇ ಹೋಗಿ ಎಲ್ಲಾದ್ರೂ ಎತ್ತುಗಳು ಇದೆಯಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಆಮೇಲೆ ಆ ಎತ್ತಿಗೆ ಉಂಟಲ್ಲ ನಿಮ್ಮ ಕೈಯಲ್ಲಾದಷ್ಟು ಏನಾದ್ರೂ ಒಂದು ಆಹಾರವನ್ನು ಕೊಟ್ಟು ಬನ್ನಿ. ಹೀಗೆ ಮಾಡಿದ್ರು ಕೂಡ ಉಂಟಲ್ಲ ಅದಕ್ಕೆ ನಿಮ್ಗೆ ಕನಸು ಬಿದ್ದಿದೆ ನೋಡಿ, ಅದಕ್ಕೆ ಬೇಗನೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 10ನೇದು, ನಿಮ್ಮ ಕನಸಿನಲ್ಲಿ ಸಿಂಹ ಅಥವಾ ಹುಲಿ ಬಂದ್ರೆ ಕೂಡ ಏನಂತ ಹೇಳಿದ್ರೆ ನಿಮ್ಮ ಕಾರ್ಯಕ್ಕೆ ಸಿದ್ಧಿ ಸಿಗುತ್ತೆ ಆಯ್ತಾ. ಪಾರ್ವತಿಯ ವಾಹನ ಆಯ್ತಾ ಸಿಂಹ, ಆದ್ರಿಂದ ನಿಮ್ಗೆ ಆ ಕನಸು ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಯಾವ್ದಾದ್ರು ಕೆಲಸ ನಿಮ್ಮಲ್ಲಿ ಮಾಡುವುದನ್ನು ನಿಂತು ಹೋಗಿದ್ರೆ, ಯಾವ್ದಾದ್ರು ಕೆಲಸ ನೀವು ಮಾಡ್ಲಿಕ್ಕೆ ಕೈ ಹಾಕಿದ್ದೀರಾ, ಅದು ನಿಮ್ಮ ಹತ್ರ ಏನೋ ಒಂದು ತೊಂದರೆಯಿಂದ ಆ ಕೆಲಸ ನಿಂತು ಹೋಗಿದೆ ಅಂತ ಹೇಳ್ಕೊಂಡಾದ್ರೆ ಆ ಕೆಲಸ ಸರಾಗವಾಗಿ ಮುಂದುವರ್ಕೊಂಡು ಹೋಗುತ್ತೆ ಆಯ್ತಾ. ನೀವು ಏನು ಎಣಿಸಿದ್ರೆ ನೋಡಿ ಆ ಕಾರ್ಯ ನಿಮ್ಗೆ ಜಯ ಸಿಗುತ್ತೆ ಅಂತ ಹೇಳ್ಕೊಂಡು ಸೂಚನೆಗೋಸ್ಕರ ಈ ರೀತಿ ಕನಸು ಬಂದಿರುತ್ತೆ. ಇವಾಗ 11ನೇದು, ಒಂದು ವೇಳೆ ನಿಮ್ಮ ಕನಸಿನಲ್ಲಿ ನಾಯಿಗಳು ಅಥವಾ ಭೂತ ಪ್ರೇತಗಳು ಕಾಣಿಸಿದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ ನೀವು ಭಯ ಬೀಳುವ ಅಗತ್ಯ ಇಲ್ಲ. ಏಕೆ ಈ ತರದ್ದು ಕನಸು ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ದೇವರ ದೂತ ಆಯ್ತಾ, ಶಿವನ ದೂತ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ. ಏನಂತ ಹೇಳಿದ್ರೆ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತ ಹೇಳ್ಕೊಂಡು ಹೆದರಿಸ್ಲಿಕ್ಕೋಸ್ಕರ ಆಯ್ತಾ, ನಿಮ್ಗೆ ಭಯ ಬೀಳಿಸ್ಲಿಕ್ಕೋಸ್ಕರ ಈ ರೀತಿಯ ಕನಸನ್ನು ಶಿವನ ದೂತ ಇದು ಬರುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಒಂದು ವೇಳೆ ನಿಮಗೆ ನಾಯಿ ಕನಸಿನಲ್ಲಿ ಬಂದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ನಾಯಿಗೆ ಆಹಾರವನ್ನು ನೀಡಿ. ಭೂತ ಪ್ರೇತಗಳು ಬಂದ್ರೆ ನೀವು ಹೆದರುವ ಅಗತ್ಯವೇ ಇಲ್ಲ, ಅದು ಏನು ಕೂಡ ನಿಮ್ಗೆ ಮಾಡುವುದಿಲ್ಲ ಆಯ್ತಾ, ಏನು ಕೂಡ ಹೆದರಿಸುವುದಿಲ್ಲ ನಿಮ್ಗೆ. ಅದು ಕೇವಲ ಒಂದು ಪರೀಕ್ಷೆ ಆಗಿರುತ್ತೆ ಅಷ್ಟೇ. ಇದು ಕನಸು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ 1 ವಾರ ತನಕ ಬರ್ತಾ ಇರುತ್ತೆ, ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 1 ತಿಂಗಳ ತನಕ ಬರ್ತಾ ಇರುತ್ತೆ ಆಯ್ತಾ. ಆದ್ರಿಂದ ಈ ರೀತಿ ಕನಸು ಬಂದ್ರೆ ಏನು ಕೂಡ ಹೆದರುವ ಅವಶ್ಯಕತೆ ಇಲ್ಲ ಆಯ್ತಾ. ದೇವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಇವಾಗ ನಾವು ಸ್ಕೂಲಲ್ಲಿ ಹೇಗೆ ನಮಗೆ ಪರೀಕ್ಷೆ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ. ಇವಾಗ 12ನೇದು ಆಯ್ತಾ, ನಿಮ್ಗೆ ನದಿ ಕನಸಿನಲ್ಲಿ ಬಂದ್ರೆ, ಅದರ ಜೊತೆಗೆ ಹರಿಯುವ ನೀರು ಕಂಡು ಬಂದ್ರೆ, ಬೆಟ್ಟ ಗುಡ್ಡಗಳು ಕನಸಿನಲ್ಲಿ ಕಂಡು ಬಂದ್ರೆ ಆಯ್ತಾ, ಹಸು ಮತ್ತೆ ಕರು ಕನಸಿನಲ್ಲಿ ಕಂಡು ಬಂದ್ರೆ, ಹಸು ಮತ್ತೆ ಕರು ನಿಮ್ಮ ಮನೆಯ ಬಾಗಿಲಲ್ಲಿ ಬರುವ ಹಾಗೆ ಕನಸು ಬಿದ್ದರೆ, ಅದರ ಜೊತೆಗೆ ಸಾಧು ಸಂತರು ನಿಮ್ಮ ಕನಸಿನಲ್ಲಿ ಬಂದ್ರೆ, ಹೀಗೆಲ್ಲ ಕನಸು ಬಂದ್ರೆ ಆಯ್ತಾ ಏನರ್ಥ ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಶ್ರೀಮಂತಿಗೆ ಬರುತ್ತೆ, ಮಹಾಲಕ್ಷ್ಮಿ ನಿಮಗೆ ಒಲಿದಿದ್ದಾಳೆ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಒಂದು ವೇಳೆ ಸಾಲಗಳೆಲ್ಲ ಇದ್ರೆ ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಅಂತ ಹೇಳ್ಕೊಂಡಿದ್ರೆ ಸೂಚನೆ ಆಯ್ತಾ. ಹೀಗೆ ಯಾವ ಕನಸು, ನಾನೀಗ ಎಷ್ಟು ಹೇಳಿದೆ ನೋಡಿ, ಯಾವ ಕನಸು ಬಿದ್ರೂ ಕೂಡ ಯಾರ ಬಳಿ ಕೂಡ ಹಂಚಿಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಗೆ ಆ ಕನಸು ಇದು ನನಸಾಗಬೇಕಾದ್ರೆ ಮಾತ್ರ ಆಯ್ತಾ, ನಿಮ್ಗೆ ಬೇಡ ನನಸಾಗೋದು ಬೇಡ ಅಂತ ಹೇಳ್ಕೊಂಡಾದ್ರೆ ನೀವು ಯಾರ ಹತ್ರ ಬೇಕಾದ್ರೆ ಹಂಚ್ಕೊಳ್ಳಿ. ಆಗ ನಿಮ್ಗೆ ಯಾವ ಕೆಲಸ ಕೂಡ ಆಗುದಿಲ್ಲ, ನೀವು ಇವಾಗ ಹೇಗಿದ್ದೀರಾ ಅದೇ ರೀತಿಯಲ್ಲಿ ಇರ್ತೀರಾ, ಮುಂದೆ ಕೂಡ ಒಂದು ಚೂರು ಕೂಡ ಬದಲಾವಣೆ ಆಗುದಿಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಅದೃಷ್ಟವಂತರಿಗೆ ಮಾತ್ರ ಕಂಡು ಬರುವ ಕನಸುಗಳನ್ನು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.